ಬರೀ ಕೇಸ್, ಠಾಣೆ, ಜೈಲು ಆರೋಪ ಪ್ರತ್ಯಾರೋಪ. ಆರ್ ನಗರ ಅಭಿವೃದ್ಧಿ ಮರೆತ್ರ ಶಾಸಕ ಮುನಿರತ್ನ. ಲಗ್ಗೇರಿಯಲ್ಲಿ ಯಮಗುಂಡಿಗಳು ಗೊತ್ತಿದ್ರೂ ಪಾಲಿಕೆ ಗಪ್ಚುಪ್. ಇದು ಬೆಂಗಳೂರು ವಾಯ್ಸ್. ಬೆಂಗಳೂರಿನ ಲಗ್ಗೆರೆ ರಸ್ತೆ ಅಧ್ವಾನ ಸ್ಥಿತಿಯನ್ನ ತಲುಪಿರುವಂಥದ್ದು. ಇದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ. ಶಾಸಕ ಮುನಿರತ್ನ ಕ್ಷೇತ್ರದ ಗೋಳಿನ ಕಹಾನಿಯನ್ನ ಬೆಂಗಳೂರು ವಾಯ್ಸ್ ನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಸ್ವಕ್ಷೇತ್ರದ ಅಭಿವೃದ್ಧಿಯನ್ನ ಮರೆತ್ರ ಶಾಸಕ ಮುನಿರತ್ನ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಜನ. ಬರೀ ಠಾಣೆ, ಜೈಲು, ಆರೋಪ ಪ್ರತ್ಯಾರೋಪ ಅಷ್ಟೇ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ. ದಿನ ಕಳೆದಂತೆ ಬೆಂಗಳೂರು ತನ್ನ ಐತಿಹಾಸಿಕ ಪರಂಪರೆಯನ್ನ ಉಳಿಸ್ಕೊಳ್ಬೇಕಿತ್ತು, ತನ್ನ ಅಭಿವೃದ್ಧಿಯನ್ನ ಕಾಣಬೇಕಿತ್ತು. ಆದರೆ ರಾಜಕಾರಣಿಗಳ ದುರಾಸೆ, ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆ, ಪ್ರಮುಖ ಸಮಸ್ಯೆ ಆಗಿರುವಂತದ್ದು ರಸ್ತೆ ಸಮಸ್ಯೆ. ಈ ರಸ್ತೆ ಸಮಸ್ಯೆ ಬಗ್ಗೆ ಹೇಳೋಕ್ಕೂ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಜನರು ದಿನನಿತ್ಯ ಈ ಒಂದು ರಸ್ತೆಯ ಗುಂಡಿಗಳಲ್ಲಿ ಬಿದ್ದು ತಮ್ಮ ಕೈಕಾಲನ್ನು ಮುರಿದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾನೆ ಇದೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಲಗ್ಗೆರೆ ಬಳಿ. ಇವತ್ತಿನ ಬೆಂಗಳೂರು ವಾಯ್ಸ್ ನಲ್ಲಿ ಲಗ್ಗೆರೆಯ ಚೌಡೇಶ್ವರಿ ನಗರದ ಪೈಪ್ಲೈನ್ ರಸ್ತೆಯ ದುಸ್ಥಿತಿಯ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಈ ಒಂದು ರಸ್ತೆಯ ಅವ್ಯವಸ್ಥೆ ಸುಮಾರು ವರ್ಷಗಳಿಂದ ಜನರು ಅನುಭವಿಸ್ತಾನೆ ಇದ್ದಾರೆ. ಪೈಪ್ಲೈನ್ ರಸ್ತೆ ಚೌಡೇಶ್ವರಿ ನಗರದ ಲಗ್ಗೆರೆಯ ಚಿತ್ರಣ ಇದು. ಈ ಒಂದು ಏನು ಲಗ್ಗೆರೆ ಕಾನ್ಸ್ಟಿಟ್ಯೂನ್ಸಿಗೆ ಶಾಸಕರಾಗಿರುವಂತದ್ದು ಮೊನ್ನೆ ಅಷ್ಟೇ ಮೊಟ್ಟೆಯಿಂದ ಹೊರಸ್ಕೊಂಡಂತಹ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ಅವರಿಗೆ ಈ ಒಂದು ರಸ್ತೆಯ ದುಸ್ಥಿತಿ ಬಗ್ಗೆ ಇಲ್ಲಿಯ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಈ ಒಂದು ರಸ್ತೆಯಲ್ಲಿ ಈ ರೀತಿಯಾದ ಅವ್ಯವಸ್ಥೆ ಇದೆ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದ್ರೆ ಮುನಿರತ್ನ ಅವರು ಮಾತ್ರ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರಂತೆ. ಆದ್ರೆ ಈ ಒಂದು ರಸ್ತೆ ಮಾತ್ರ ಇದೇ ರೀತಿಯಾದಂತಹ ಅವ್ಯವಸ್ಥೆಯಿಂದ ತುಂಬಿ ತೊಳಗ್ತಾ ಇರುವಂತದ್ದು. ಜೊತೆಗೆ ಈ ರಸ್ತೆಯಲ್ಲಿ ದಿನಂಪ್ರತಿ ವಾಹನ ಸವಾರರು ಅಂದ್ರೆ ಬೆಳಗಿನ ಮತ್ತು ಸಂಜೆಯ ಪೀಕ್ ಅವರ್ಸ್ ಟೈಮ್ನಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ಜಾಮ್ ಆಗುತ್ತೆ. ಜೊತೆಗೆ ಇಲ್ಲಿ ರಾತ್ರಿ ಹೊತ್ತು ಯಾರಾದರೂ ದ್ವಿಚಕ್ರ ವಾಹನ ಸವಾರರು ಹೋಗುವಂತ ಸಂದರ್ಭದಲ್ಲಿ ಬಿದ್ದು ಕೈಕಾಲಿಗೆ ಗಾಯ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಈಗ ಸಿಕ್ಕಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ರಸ್ತೆಯಲ್ಲಿ ಅಂದ್ರೆ ಲಗ್ಗೆರೆ ಆ ಕಡೆಯಿಂದ ಕುರುಬಳ್ಳಿ, ಈ ಕಡೆಯಿಂದ ಸುಮ್ನಹಳ್ಳಿ, ಅಂದ್ರೆ 3-4 ಏರಿಯಾಗಳಿಗೆ ಕನೆಕ್ಟ್ ಮಾಡುವಂತಹ ಏಕ ರಸ್ತೆ ಇದಾಗಿರುತ್ತೆ, ಒಂದೇ ರಸ್ತೆ ಆಗಿರುತ್ತೆ. ಈ ಒಂದು ರಸ್ತೆಯಲ್ಲಿ ಈ ಒಂದು ರಸ್ತೆ ಚೆನ್ನಾಗಿದ್ರೆ ಜನರು ಕೂಡ ಉತ್ತಮವಾಗಿ ಓಡಾಡಬಹುದು. ಜೊತೆಗೆ ಸುಮ್ನಹಳ್ಳಿ ಭಾಗಕ್ಕೆ ಹೋಗುವಂತಹ ರಸ್ತೆ ಏನಿದೆ ಆ ಒಂದು ರಸ್ತೆ ಸಂಪೂರ್ಣವಾಗಿ ಅಪ್ಪಿರುವ ಅಂದ್ರೆ ಏರಿಕೆ ಮಟ್ಟದಲ್ಲಿರುವಂತದ್ದು, ಅಪ್ಪಿರುವಂತದ್ದು. ಆ ಅಪ್ಪಿನಿಂದ ಡೌನ್ ಅಂದ್ರೆ ಕೆಳಗಡೆ ಇಳಿಜಾರಿಗೆ ಬರುವಂತ ಸಂದರ್ಭದಲ್ಲಿ ಜನರು ಕೂಡ ಬೈಕ್ಗಳು ಕೂಡ ವಾಹನ ಸವಾರಗಳು ಸ್ಪೀಡ್ ಆಗಿ ಬರ್ತಾರೆ. ಈ ಒಂದು ಸ್ಪೀಡ್ ಆಗಿ ಬಂದ ಸಂದರ್ಭದಲ್ಲಿ ನೆಕ್ಸ್ಟ್ ಸಿಗೋದೇ ಈ ರೀತಿಯ ಗುಂಡಿಯುಕ್ತವಾದಂತಹ ರಸ್ತೆ. ಈ ಗುಂಡಿಯುಕ್ತವಾದಂತಹ ರಸ್ತೆಗೆ ವಾಹನ ಸವಾರರ ವೀಲ್ಗಳು ಅಂದ್ರೆ ಚಕ್ರಗಳು ಸಿಲ್ಕೊಂಡು ಸಂಪೂರ್ಣವಾಗಿ ಬೀಳ್ತಾ ಇದ್ದಾರೆ. ಅವ್ಯವಸ್ಥೆಯ ಹಂತವನ್ನ ತಲುಪಿದೆ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಇಲ್ಲಿಯ ಸ್ಥಳೀಯರು ಆಡ್ತಿರುವಂತಹ. ಜೊತೆಗೆ ಇಲ್ಲಿ ಅನೇಕ ಶಾಲೆಗಳ ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತವೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಈ ಒಂದು ಏನು ರಸ್ತೆಯ ಅಕ್ಕಪಕ್ಕದಲ್ಲಿ ಹೋಟೆಲ್ಗಳು ಕೂಡ ಇರುವಂತದ್ದು. ಹೋಟೆಲ್ನಲ್ಲಿ ಊಟ ಮಾಡಕ್ ಬರುವಂತಹ ಗ್ರಾಹಕ ಅಥವಾ ಜನರೇನಿದ್ದಾರೆ, ಜನರು ಊಟದ ಜೊತೆಗೆ ಧೂಳನ್ನ ಕೂಡ ಕುಡಿಯಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಜೊತೆಗೆ ಈ ಒಂದು ರಸ್ತೆಯಲ್ಲಿ ಓಡಬೇಕಾದ್ರೆ ಮಾಸ್ಕ್ ಅನ್ನು ಧರಿಸಿಕೊಂಡೇ ಓಡಬೇಕಾದಂತಹ ಪರಿಸ್ಥಿತಿಗಳೇ ಇವೆ. ಜೊತೆಗೆ ಸಾಕಷ್ಟು ಬಾರಿ ನಾವು ಸಂಬಂಧಪಟ್ಟ ಕಾರ್ಪೊರೇಟರ್ ಇರಬಹುದು ಅಥವಾ MLAs ಇರಬಹುದು, ಪಾಲಿಕೆ ಅಧಿಕಾರಿಗಳು ಇರಬಹುದು, ಇವರಿಗೆಲ್ಲ ಮನವಿಯನ್ನ ಮಾಡಿದ್ವಿ. ಆದ್ರೆ ಯಾರು ಕೂಡ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನುವಂತಹ ಆಕ್ರೋಶದ ಜೊತೆಗೆ ಅಸಹಾಯಕತೆಯ ಮಾತನ್ನ ಇಲ್ಲಿಯ ಜನರು ಆಡ್ತಿರುವಂತದ್ದು. ಮಳೆ ಬಂದಾಗಂತೂ ಇದು ಈ ಗುಡ್ಡಿಗಳು ಕಾಣಿಸೋದೇ ಇಲ್ಲ. ಎದ್ದೊಳ್ತಾರೆ, ಬೀಳ್ತಾರೆ, ಜನ ಹೋಗ್ತಾರೆ, ಕೈಕಾಲು ಗೇಟ್ ಮಾಡ್ಕೊಂತಾರೆ. ಯಾರು ಹೊಣೆ ಸರ್ ಇದಕ್ಕೆ? ಸರ್ಕಾರದವರೇ ಹೊಣೆ. ಮತ್ತೆ ಇಲ್ಲಿನ MLA ಕೂಡ ಬಂದು ನೋಡುವಂತದ್ದು ಯಾವ್ದು ಏನು ಮಾಡ್ತಾ ಇಲ್ಲ. ಇಲ್ಲಿ ಧೂಳಿ ಹೆವಿ ಸರ್, ಏನ್ ಮಾಡೋದು, ಇನ್ಫೆಕ್ಷನ್ಗಳಾಗುತ್ತೆ, ಮಕ್ಳುಗಳು ಓಡಾಡ್ತಾರೆ, ಸ್ಕೂಲ್ ಮಕ್ಕಳೆಲ್ಲ ಇದೇ ರೋಡಲ್ಲಿ ಇರೋದು ಒಂದೇ ರೋಡ್ ಇದು. ಇಲ್ಲಿಂದ ಬಂದ್ರೆ ನಮ್ಮ ಸುಗತ್ಕಟ್ಟೆಯಿಂದ ಬಂದ್ರೆ ಒಂದೇ ರೋಡ್ ಇರೋದು. ಈ ರೋಡ್ ನೋಡಿ ಫುಲ್ ಧೂಳು. ಏನ್ ಓಡಾಡ್ಬೇಕು, ಏನ್ ಮಾಡ್ಬೇಕು ಸರ್? ಹುಡುಗರಿಗೆಲ್ಲ ಸ್ಕೂಲ್ಗೆ ಹೋಗ್ಬೇಕು. ಸುಮಾರು ಒಂದ್ 2-3 ವರ್ಷದಿಂದ ಹೀಗೆ ಇದೆ ಸರ್ ಇದು. ಗುಂಡಿಲೇ ಗಾಡಿ ಓಡಿಸಬೇಕು. ಗುಂಡಿಲೇ ಗಾಡಿ ಓಡಿಸ್ಬೇಕು. ಈಗ ಒಂದು 3 ತಿಂಗಳಿಂದ ಇದೇ ಸಮಸ್ಯೆ ಇದೆ. ನಿಜವಾಗ್ಲೂ ನಮ್ಗೆ ಸ್ಮಾರ್ಟ್ ಸಿಟಿ ಬೆಂಗಳೂರು ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಆದಷ್ಟು ಬೇಗ ಈ ರೋಡ್ ನ ಸರಿ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಇವ್ರು ಮಾಡಲ್ಲ, ನಮಗ್ ಜನಕ್ಕೆಲ್ಲ ತುಂಬಾ ಗ್ಯಾರಂಟಿ ಇದೆ, ಅವ್ರು ಮಾಡಲ್ಲ. ಯಾವ ಕಡೆ 4 ರೋಡ್ ಟಚ್ ಆದ್ರೂ ಇದು
ಇದೊಂದೇ ರೋಡ್ ಇರೋ ಸರ್, ಅದರಲ್ಲೂ ಅಪ್ ಇದೆ, ಈ ಕಡೆ ಡೌನ್ ಇದೆ, ಆ ಕಡೆ ಮೇಲ್ ಬೇರೆ ಹತ್ಬೇಕು. ಸೊ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ. ನೋಡಿ ಇಲ್ಲಿ ಯಾವ ತರ ಆಗಿದೆ ರೋಡ್ ಅಂತ ಅಂದ್ರೆ, ಎಷ್ಟೊಂದ್ ಜನ ಬೀಳ್ತಾರೆ, ರಾತ್ರಿ ಹೊತ್ತು ಬಂದು ಬೀಳ್ತಾರೆ, ನೋಡ್ದಲ್ಲೇ ಸ್ಪೀಡ್ ಆಗಿ ಬಂದು, ಕೆಲವು ಸ್ಕಿಡ್ ಆಗಿ ಬೀಳ್ತಾರೆ. ಸೊ ನಮ್ಗೇನಿಲ್ಲ, ಜನತೆ ಕೇಳ್ಕೊಳೋದಿಷ್ಟೇ, ಇವ್ರು ಮಾಡ್ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೂ ಏನೋ ರಿಕ್ವೆಸ್ಟ್ ಮಾಡ್ಕೊಂತೀವಿ ಇವರಿಗೆ, ದಯವಿಟ್ಟು ಈ ರೋಡ್ ನ ಒಂಚೂರು ಸರಿ ಮಾಡ್ಕೊಡ್ಲಿ ಅಂತ ಕೇಳ್ತಾರೆ. ಇದು ನೋಡಿದ್ರೆ ಬೆಂಗಳೂರು ಸುಂದರ ನಗರಿ, ಉದ್ಯಾನ ನಗರಿ ಅಂತಾರೆ. ಇಲ್ಲೆಲ್ಲಾರು ನೋಡ್ಬಿಟ್ರೆ ಇಲ್ಲಾರು ಓಡಾಡಲ್ಲ ಬಿಡ್ರಿ ಅವರು. ತುಂಬಾ ಇದು ಅವ್ರಿಗೆ ಏನಂದ್ರೆ ಮೇನ್ ರೋಡ್ ನಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ತಿನ್ನಕ್ ಸಾಯ್ತಾರ ಅವರು. ಇದೇ ಗೌರ್ಮೆಂಟ್ ಅಂತಲ್ಲ, ಪ್ರತಿ ಗೌರ್ಮೆಂಟ್ ಬಂದ್ರು ಇದೇ ಹಣೆ ಬರ. ನಮಗಂತೂ ಸಮಸ್ಯೆ ಆಗ್ಬಿಟ್ಟಿದೆ. ಇದು ನೋಡಿ ನೋಡಿ ರೋಡ್, ಎಷ್ಟೋ ಹೆಣ್ಮಕ್ಳು ಸ್ಕಿಡ್ ಆಗಿ ಬೀಳ್ತಾರೆ, ಮಕ್ಕಳು ಸ್ಕಿಡ್ ಆಗಿ ಬೀಳ್ತಾರೆ. ತುಂಬಾ ಸಮಸ್ಯೆ ಇದೆ ಸರ್. ಇದನ್ನ ಯಾರು ಬರ್ಬೇಕು ಏನೋ ಮರಳಿ ಮತ್ತೆ ಬ್ರಿಟಿಷರೇ ಬಂದು ಏನೋ ಸರಿ ಮಾಡ್ಬೇಕೋ ಏನೋ ಗೊತ್ತಿಲ್ಲ ನಮಗೆ. ಅಷ್ಟೊಂದು ತೊಂದರೆ ಆಗ್ಬಿಟ್ಟಿದೆ. ಎಲ್ಲಾ ಸರ್ಕಾರದವರು ಇದೇ ಮಾಡ್ತಾ ಇವ್ರ ಇದ್ದಾರೆ. ಕೈಲಿ ಆಗ್ಲಿಲ್ಲ ಅಂದ್ರೆ ಮಿಲಿಟರಿ ಆಡಳಿತ ಕೊಡ್ಲಿ ಸರ್, ಇಲ್ಲ ಅಂದ್ರೆ ದಯವಿಟ್ಟು ಅವ್ರಾರು ಸರಿ ಮಾಡ್ತಾರೆ. ಆರ್ಮಿ ಆಡಳಿತವ ಸುಮ್ನೆ ಇವ್ರು ಯಾರು ಬೇಡ. ಬೇಜಾರಾಗಿ ಹೋಗಿದೆ, ತುಂಬಾ ಬೇಜಾರಾಗೋಗಿದೆ ಸರ್. ಈ ರಾಜಕೀಯದ ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಇವ್ರು ಏನಾದ್ರೂ ಒಂದು ರೋಡನ್ನ ರಿಪೇರಿ ಮಾಡಿದ್ರೆ ಬೇರೆ ಕಡೆ 30 ವರ್ಷ ಗ್ಯಾರಂಟಿ ಕೊಡಬೇಕು ಅಂತ ಇರುತ್ತೆ ಕಾಂಟ್ರಾಕ್ಟರ್ಗಳಿಗೆ. 30 ವರ್ಷ ಗ್ಯಾರಂಟಿ ಇರುತ್ತೆ. 3 ತಿಂಗಳ ಗ್ಯಾರಂಟಿ ಕೊಟ್ಬಿಡ್ಲಿ ಇವ್ರು, ಹೌದಂತೀನಿ. ಥರ್ಡ್ ಪಾರ್ಟಿ ಪೇಮೆಂಟ್ ನವರಿಗೆ, ಥರ್ಡ್ ಪಾರ್ಟಿ ಅವರಿಗೆ ಅವರು ವಹಿಸ್ತಾರೆ ನೋಡ್ಕೊಳಕ್ಕೆ. ಅವರು ಇವರು ಮಿಂಗಲ್ಲಾಗಿ ಎಲ್ಲ ದುಡ್ಡು ತೆಗಿತಾರೆ. ಯಾರು ಸರ್ ಇದು? ಎಷ್ಟು ದಿನ ಆಗೈತೆ, ಎಷ್ಟು ವರ್ಷ ಆಗಿದೆ ಇದು ಮಾಡಿ? 30 ವರ್ಷ ಗ್ಯಾರಂಟಿ ಇದೆಯಾ? ನೀವೇ ನೋಡಿ. ಸೊ ಇದು ಸಮಸ್ಯೆ ಇವಾಗಿಂದ ಅಲ್ಲ, ಸುಮಾರು ವರ್ಷಗಳಿಂದ ಇದೆ. ಹೌದು, ಗೊತ್ತಾ, ಅವಾಗ ಸ್ಟಾರ್ಟಿಂಗ್ ಚೆನ್ನಾಗಾಯ್ತು. ಅದೇ ಸ್ಟಾರ್ಟಿಂಗ್ ಅಂದ್ರೆ ಮುಂಚೆ ತುಂಬಾ ಅಧ್ವಾನ ಆಗಿತ್ತು, ತುಂಬಾ ಹಾಳಾಗಿತ್ತು. ಸೊ ಆಮೇಲೆ ಏನೋ ಒಂದು ಪೊಲಿಟಿಕಲ್ಸ್ ಇಂದ ಯಾವ ಕಡೆಯಿಂದ ಇನ್ಫ್ಲೂಯೆನ್ಸ್ ಅಂತ ಗೊತ್ತಿಲ್ಲ, ಯಾರು MLA ಯಾರು ಇವರು, ಯಾವ ಪೊಲಿಟಿಕ್ಸ್ ಅಂತ ನಾವು ಮಾತಾಡ್ತಾ ಇಲ್ಲ. ಚೆನ್ನಾಗಾಯ್ತು. ಮತ್ತೆ ಚೆನ್ನಾಗಾದ್ಮೇಲೆ ಮತ್ತೆ ಇವ್ರು ರಾಜಕೀಯದ ಇದು ದುರುದ್ದೇಶದಿಂದನೋ ಏನೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಮತ್ತೆ ಹಾಳಾಗಿದೆ. ಗೊತ್ತು, ಯಾವುದೇ ಒಂದು ರೋಡ್ ಹೋದ್ರೂ ಎಷ್ಟು ಹಾಳಾಗುತ್ತೆ ರೋಡು. ಯಾವಾಗಾದ್ರೂ ಡಾಂಬರೀಕರಣ ಮಾಡಬೇಕು, ಎಲ್ಲಾ ವ್ಯವಸ್ಥೆಗಳು ಏನೇನ್ ಮಾಡ್ಬೇಕಂತ ಎಲ್ಲರಿಗೂ ಕಾನೂನು ಸುಸಜ್ಜಿತವಾಗಿ ಗೊತ್ತಿರುತ್ತೆ. ಒಂದೊಂದ್ ಕಡೆ ದುಡ್ಡುಗೋಸ್ಕರ ಕಿತ್ತಾಕ್ತಾರೆ, ಹಾಳಾಗುತ್ತೆ. ಇದು ಹಾಳಾಗಿ ಸುಮಾರು ವರ್ಷಗಳಾಯ್ತು. ಸೊ ಯಾರು ಇದಕ್ಕೆ ನವೀಕರಣ ಯಾರು ಮಾಡ್ತಾ ಇಲ್ಲ. ಈಗ ಇದಕ್ಕೆ ಏನಂತ ಗೊತ್ತಾಗ್ತಾ ಇಲ್ಲ. ನಾವೀಗ ಸ್ಥಳೀಯರು, ನಾವ್ ಈ ತರ ಮಾಡ್ಕೊಂಡು ನಾವು ಸುಮ್ಮನೆ ಎಷ್ಟೊತ್ತು ನೋಡಿ, ಮೊನ್ನೆ ಎಲ್ಲ ಯಾರೋ ಬಿದ್ರು, ಆಯ್ತಾ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಇವ್ರು ರಾಜಕೀಯ ಕಿತ್ತಾಟದಿಂದ ಹಿಂಗಾಗತ್ತಾ? ಸೊ ಇವ್ರಿವ್ರು ವೈಯಕ್ತಿಕ ಮನಸ್ಸುಗಳಿಂದ ಹಿಂಗಾಗತ್ತಾ? ಇವ್ರಿವ್ರ ವೈಯಕ್ತಿಕ ಕಾರಣಗಳಿಂದ ಆಗತ್ತಾ? ಅದ್ ಬಿಟ್ಟು ಎಲ್ಲಾರು ಕೈ ಜೋಡಿಸಿ ಕೆಲಸ ಮಾಡಿಸಿ ಒಂದ್ ಕೆಲಸ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಸರ್. ಇದು ಆಲ್ರೆಡಿ 5 ವರ್ಷದಿಂದ ಹಿಂಗೆ ಇದೆ. ಮುನಿರತ್ನ ಗೆದ್ಮೇಲಂತೂ ತಿರ್ಗಾ ಅವನು ಇನ್ನೊಂದು ಬೈ ಎಲೆಕ್ಷನ್ ಆಯ್ತು, ತಿರ್ಗಾ ವಾಪಸ್ ಬಂದ್ರು. ಅವಾಗ ಬಂದಾಗ್ಲಿಂದಾನು ₹1 ಕೆಲಸ ಆಗಿಲ್ಲ. ಈ ರೋಡ್ ಹಂಗೆ ಐತೆ, ಡಿವೈಡರ್ ಹಂಗೆ. ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಪೀಕ್ ಅವರ್ ಅಲ್ಲಿ ಜಾಮು. ಒಂದು ಮೋರಿ ಕಟ್ಕೊಂಡಿರೋ ಮೋರಿ ಕೂಡ ಕ್ಲೀನ್ ಮಾಡಿಲ್ಲ ಮುನಿರತ್ನ. ಅವಾಗ ಹೆಂಗೈತೆ ಈಗ ಹಂಗೈತೆ. ಅವರು ವೋಟ್ ಬ್ಯಾಂಕ್ ಅಷ್ಟೇ. ವೋಟ್ ಬ್ಯಾಂಕ್ ಬಂದಾಗ ಸ್ಲಮ್ ಗಳು ಹೋಯ್ತಾರೆ, ವೋಟ್ ಮಾಡ್ಕೋತಾರೆ, ಬರ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಕೆಲಸ ಇಲ್ಲ ಇವ್ರದ್ದು ಇಲ್ಲಿ. ಬೇಕಾದ್ರೆ ಎಲ್ಲರೂ ಈ ರೋಡಲ್ಲಿ ಲೆಗ್ಗೆರೆಯಲ್ಲಿ ತಿರ್ಗಾ ತಾರ ಹಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲೇ 10 ವರ್ಷ ಆಯ್ತು ತಾರ ಹಾಕಿಲ್ಲ. ಅದೇ ತರ ಇದೆ. ಬೇಕಾದ್ರೆ ಎಲ್ಲಿ ನೋಡಿ, ಲೆಗ್ಗೆರೆ ಸುತ್ತಮುತ್ತ ಎಲ್ಲಿ ಬೇಕಾದ್ರೆ ನೋಡಿ, ಇದೇ ತರ ಇದೆ. ಅವ್ರಿಗೆ ಸ್ಲಮ್ಗೆ ಇಂಪ್ರೂವ್ ಆದ್ರೆ ಸಾಕು. ಮಿಡಲ್ ಕ್ಲಾಸ್ ವ್ಯಕ್ತಿಗಳ ಹತ್ರ ಏನ್ ಗೊತ್ತಾ, ಜನ ಕಾನ್ಸೆಪ್ಟ್ ಏನ್ ಗೊತ್ತಾ, ಮಿಡಲ್ ಕ್ಲಾಸ್ ಹತ್ರ ಬರೀ ಟ್ಯಾಕ್ಸ್ ದುಡ್ಡು ಬೇಕು, ತಗೊಂಡೋಗಿ ಇಲ್ಲ ದೊಡ್ಡವ್ರಿಗೆ ಮಾಡ್ತಾರೆ, VVIPಗಳಿಗೆ ಮಾಡ್ತಾರೆ, ಇಲ್ಲ ಲೋಯರ್ ಕ್ಲಾಸ್ಗೆ ಮಾಡ್ತಾರೆ. ಮಿಡಲ್ ಕ್ಲಾಸ್ಗೆ ಯಾವ ನನ್ನ ಮಕ್ಕಳು ಹೆಲ್ಪ್ ಮಾಡೋರಿಲ್ಲ. ಮಿಡಲ್ ಕ್ಲಾಸ್ಗಳಿಗೆ ಏನೋ ಸ್ವಲ್ಪ ಯಾವಾಗ 10 ವರ್ಷಕ್ಕೊಂದ್ಸಲಿ ತಾರು ನೀರು ಕೊಟ್ಬಿಟ್ರೆ ತುಂಬಾ ಖುಷಿಯಾಗಿರ್ತಾರೆ ಅಂತ ಅವ್ರ ಅನಿಸಿಕೆಗಳು. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳ ಸಮಸ್ಯೆ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ವರದಿಯನ್ನು ಬಿತ್ತರಿಸ್ತಾನೆ ಇದೆ. ಪಾಲಿಕೆ ಅಧಿಕಾರಿಗಳ ಜೊತೆಗೆ ಸರ್ಕಾರವನ್ನ ಎಚ್ಚರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಆ ಪಾಲಿಕೆ ಅಧಿಕಾರಿಗಳು ಮಾತ್ರ ತನ್ನ ನಿರ್ಲಕ್ಷ್ಯವನ್ನು ತೋರಿಸ್ತಾರೆ. CM DCM ಒಂದು ವೇಳೆ ರಸ್ತೆಯಲ್ಲಿ ಗುಂಡಿ ಹೆಚ್ಚಾದ ಸಂದರ್ಭದಲ್ಲಿ ರೌಂಡ್ಸ್ ಅನ್ನ ಹಾಕ್ತಾರೆ. ಆ ರೌಂಡ್ಸ್ ಅನ್ನ ಹಾಕಿದ ಸಂದರ್ಭದಲ್ಲಿ ಸುಳ್ಳು ಲೆಕ್ಕವನ್ನ ಕೊಟ್ಟು ಈ ರಸ್ತೆಯಲ್ಲಿ ಇಷ್ಟು 1000 ಗುಂಡಿಗಳನ್ನು ಮುಚ್ಚಿದೀವಿ, ಇಷ್ಟು ಖರ್ಚಾಗಿದೆ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳು ಸುಳ್ಳು ಲೆಕ್ಕವನ್ನ ಕೊಟ್ಟು ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಸ್ವತಃ DCM ಅವರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಸುಮಾರು 14,000ಕ್ಕೂ ಅಧಿಕ ನಾವು ಗುಂಡಿಯನ್ನು ಮುಚ್ಚಿದೀವಿ ಅಂತೇಳಿ ಲೆಕ್ಕವನ್ನು ಕೊಟ್ಟಿದ್ರು. ಆ ಲೆಕ್ಕದಲ್ಲಿ ಈ ಒಂದು RR ನಗರ ವಿಧಾನಸಭಾ ಕ್ಷೇತ್ರದ ವಲಯದಲ್ಲೂ ಕೂಡ ಗುಂಡಿಯನ್ನು ಮುಚ್ಚಿದೀವಿ ಅಂತ ಹೇಳಿ ಲೆಕ್ಕವನ್ನು ತೋರಿಸಿದ್ರು. ಆದ್ರೆ ಈ ಒಂದು ರಸ್ತೆಯಲ್ಲಿ ಗುಂಡಿಯನ್ನು ಮುಚ್ಚದೆ ಅನೇಕ ವರ್ಷಗಳೇ ಆಗೋಗಿದೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸ್ಥಳೀಯರು ಕೊಡ್ತಿರುವಂತದ್ದು. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಕರಿತೀವಿ, ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳು ಇದೇ ರೀತಿಯಾಗಿ ಕಿತ್ತೋಗ್ಬೇಕಾ ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಸದ್ಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಚಾರವಾಗಿ ಖುದ್ದು ಕರೆಯನ್ನು ಮಾಡಿ ಮಾಹಿತಿಯನ್ನ ಮುಟ್ಟಿಸುವಂತ ಕೆಲಸವನ್ನು ಕೂಡ ನ್ಯೂಸ್ 18 ಮಾಡಿದೆ. ಆದ್ರೆ ಈ ಒಂದು ರಸ್ತೆಗೆ ಯಾವಾಗ
ಸಂಪೂರ್ಣವಾಗಿ ಡಾಂಬರನ್ನ ಹಾಕ್ತಾರೆ. ಈ ಒಂದು ರಸ್ತೆಯಿಂದ ಜನರಿಗೆ ಆಗುವಂತ ಗೋಳು ಯಾವಾಗ ತಪ್ಪುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಂಜೇಶ್ ನ್ಯೂಸ್ 18 ಬೆಂಗಳೂರು.